ನನ್ನ ರೈತ ಸೈನಿಕರೇ, ಲಿಸನ್. ಅಂಕಿಅಂಶಗಳು ಸುಳ್ಳು ಹೇಳುವುದಿಲ್ಲ. ನಂಬರ್ಸ್ ನೆವರ್ ಲೈ. ನಾನು ಹೇಳ್ತಿರ್ತಕ್ಕಂಥದ್ದು ಆಪಲ್ ಫಾರ್ಮಿಂಗ್ನ ಬಗ್ಗೆ. ನಮ್ಮ ಹಳೆಯ ಸೀಡ್ಲಿಂಗ್ ಪದ್ಧತಿಯಲ್ಲಿ ಏನಾಗುತ್ತಿದೆ, 1 ಎಕರೆಗೆ ಕೇವಲ 150ರಿಂದ 200 ಗಿಡಗಳು. ಈಲ್ಡ್ ಬರಲು 7ರಿಂದ 8 ವರ್ಷ ಕಾಯಬೇಕಾದಿತ್ತು. ಬಂದರೂ ಸಹ ಬರದೇ ಇರಬಹುದು, ಬರಲೂಬಹುದು. ದಟ್ ಈಸ್ ಎ ಕ್ರೈಮ್. ಅಷ್ಟು ಕಾಲ ಕಾಯುವುದು ಸೋಲಿಗೆ ಸಮಾನ. ಆದರೆ ನೋಡಿ, ಈಗ ನಾವು ತಂದಿರತಕ್ಕಂತಹ ಪೊಟೆನ್ಷಿಯಲ್ ಹೈ ಡೆನ್ಸಿಟಿ ರೂಟ್ ಸ್ಟಾಕ್, ಇದು ಕೇವಲ ಗಿಡವಲ್ಲ, ಇದು ಹಣ್ಣು ಕೊಡುವ ಯಂತ್ರ. ಮ್ಯಾಸಿವ್ ಡೆನ್ಸಿಟಿ. 1 ಎಕರೆಯಲ್ಲಿ 1200ರಿಂದ 1500 ಗಿಡಗಳನ್ನು ನೆಡಬಹುದು. ಜಸ್ಟ್ ಇಮ್ಯಾಜಿನ್ 10 times ಮೋರ್ ಪ್ಲ್ಯಾಂಟ್ಸ್. ಲೈಟ್ನಿಂಗ್ ಸ್ಪೀಡ್. ಈಲ್ಡ್ ಕೇವಲ 2 ವರ್ಷಕ್ಕೆ ಹಣ್ಣು ಶುರುವಾಗುತ್ತೆ. 3, 4, 5 ವರ್ಷಕ್ಕೆ ಕಮರ್ಷಿಯಲ್ ಪ್ರೊಡಕ್ಷನ್. ಅಂದರೆ ಸೀಡ್ಲಿಂಗ್ ಗಿಡ ಹೂವು ಬಿಡುವಷ್ಟರಲ್ಲಿ ನಮ್ಮ ಈ ಪೊಟೆನ್ಷಿಯಲ್ ರೂಟ್ ಸ್ಟಾಕ್ ನಿಮಗೆ ಲಕ್ಷಾಂತರ ರೂಪಾಯಿ ಲಾಭ ತಂದು ಕೊಟ್ಟಿರುತ್ತದೆ. ದಟ್ ಈಸ್ ಎಫಿಷಿಯನ್ಸಿ. ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ. ಕನಕಪುರದ ಬಿಸಿಲಲ್ಲೂ ಕೂಡ ಈ ರೂಟ್ ಸ್ಟಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ಸೇಬು ಕೂಡ ಸೈಜ್ ಮತ್ತು ಬಣ್ಣದಲ್ಲಿ ಮಾರುಕಟ್ಟೆಯ ಕಿಂಗ್ ಆಗಿರುತ್ತದೆ. ಜೋರ ಯಾರು ಸೋಲನ್ನು ಒಪ್ಪುತ್ತಾರೋ ಅವರು ಹಳೆಯ ಸೀಡ್ಲಿಂಗ್ಸ್ ಹಿಂದೆ ಹೋಗಲಿ. ಆದರೆ ಯಾರು ವಿಜಯಶಾಲಿಯಾಗಲು ಬಯಸುತ್ತಾರೋ ಅವರು ನಮ್ಮ ಈ ಪೊಟೆನ್ಷಿಯಲ್ ಹೈ ಡೆನ್ಸಿಟಿ ರೆವಲ್ಯೂಷನ್ಗೆ ಕೈ ಜೋಡಿಸಿ. ಕನಕಪುರ ತೋರಿಸಿಕೊಟ್ಟಿದೆ, ಇಡೀ ಕರ್ನಾಟಕ ಇದನ್ನು ಪಾಲಿಸಬೇಕು. ನೋ ಮೋರ್ ವೀಕ್ ಈಲ್ಡ್ಸ್, ಓನ್ಲಿ ಹೈ ಡೆನ್ಸಿಟಿ ಪವರ್. ವಿಕ್ಟರಿ ಟು ಅವರ್ ಫಾರ್ಮರ್ಸ್. ರೈತರೇ, ಪ್ರತಿಯೊಂದನ್ನು ಕೂಡ ಸರಿಯಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲ ಕೇಳಿಬಿಡುವುದು ನಿಮಗೆ ಬಿಟ್ಟಿದ್ದು. ಬದುಕಬೇಕು ಇಲ್ಲ ಟೈಮ್ ವೇಸ್ಟ್ ಮಾಡಿ ಮನಿ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಇರಬೇಕು. ನೀವೇ ಯೋಚಿಸಿ ಡಿಸಿಷನ್ ತಗೊಳ್ಳಿ. ನಂತರ ನಿಮಗೆ ಮಾರ್ಗದರ್ಶನ ಬೇಕಂತಂದರೆ ನಮ್ಮ ಭಾರತ್ ಬೇರೀಸ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಿ. ನಮಸ್ಕಾರ. ಜೈ ಹಿಂದ್, ಜೈ ಕಿಸಾನ್.